ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ, ರೆಡ್ ರಿಬ್ಬನ್ ಕ್ಲಬ್, ಸಂತ ಜೋಸೆಫರ ಕಾಲೇಜು ಚಿಕ್ಕಮಗಳೂರು ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಂತ ಜೋಸೆಫರ ಪದವಿ ಕಾಲೇಜಿನಲ್ಲಿ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೋಮುರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೋಮುರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶ ನಡೆಗಳನ್ನು ಒಗ್ಗೂಡಿಸಿಕೊಂಡು ಗುರಿಯನ್ನು ಸಾಧಿಸಿ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕಲಿತು ಜೀವನದಲ್ಲಿ ಮುನ್ನಡೆಯಲಿ ಎಂದು ನುಡಿದರು. ಸ್ವಾಮಿ ವಿವೇಕಾನಂದ ಹೆಸರು ಹೇಳ್ತಾ ಇದ್ದಾರೆ. ಶಕ್ತಿ ಪ್ರತಿಯೊಬ್ಬರು ಸಹ ಹೋಗ್ತಾ ಇರ್ತಾರೆ. ಕಾರಣ ಅವರಲ್ಲಿದ್ದಂಥ ಶಕ್ತಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿರುತ್ತದೆ. ಜೊತೆಗೆ ಪ್ರತಿಯೊಂದು ದೇಶದ ಸಂಪತ್ತು ಹಾಗೂ ಅದರ ಏಳಿಗೆ ಯುವಕರ ಒಂದು ಏನು ಶಕ್ತಿ ಏನಿದೆ, ಯುವ ಶಕ್ತಿ ಅದರ ಮೇಲೆ ಅವಲಂಬಿತ ಆಗಿದೆ ಅನ್ನೋದನ್ನ ನಂಬಿದಂತವರು. ಅವರು ಯುವ ಶಕ್ತಿಯ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರು ಅಂತಂದ್ರೆ, ಯಾವುದೇ ಒಂದು ಕಾರ್ಯವನ್ನ ಸುಲಭವಾಗಿ ಸಾಧಿಸತಕ್ಕಂತ ಶಕ್ತಿ ಇರುವಂತದ್ದು ಯುವಕರು. ಏಕೆಂದ್ರೆ ಪ್ರತಿಯೊಂದು ರಾಷ್ಟ್ರದ ಸಂಪತ್ತು ಯುವಕರು, ಮಕ್ಕಳು ಹಾಗೂ ನಮ್ಮ ಹಿರಿಯರಾಗಿರುತ್ತಾರೆ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿದ್ಯಾಭ್ಯಾಸನ ಏನಂತ ಸಾಕಷ್ಟು ಇದ್ದು, ಇತ್ತೀಚಿನ ದಿನಗಳಲ್ಲಿ ವ್ಯಾವಹಾರಿಕವಾಗಿ ಕೇವಲ ವಿದ್ಯಾಭ್ಯಾಸವನ್ನು ಮಾಡುವಂತ ಎಲ್ಲ ಕಡೆ ನಡೀತಾ ಇದೆ. ಆದ್ರೂ ವಿದ್ಯೆಯ ಜೊತೆಗೆ ಸಂಸ್ಕಾರಗಳನ್ನ, ರೀತಿ ನೀತಿಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಯಾವುದೇ ದೇಶ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಹಿಂದುಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯಕ್ರಮದಲ್ಲಿ ಜಲಜಾಕ್ಷಿ, ವಿನಯ್ ಕುಮಾರ್, ಕಿರಣ್ ಕುಮಾರ್, ಡಾಕ್ಟರ್ ಹರೀಶ್ ಬಾಬು, ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು, ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.